ರೈಲ್ವೆ ಸ್ಟೇಷನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು. ನೋಡ್ರಿ ನಿಮ್ಗೆ ಕಾಣುತ್ತಾ? ವಾವ್, ಆಹಾ ಹಿಡಿತಾ ಇದೆ. ಶ್ರಮ ಪಡುವೆ ನೀನು ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ. ಹಲೋ, ವಿಶ್ವಾಂಪುರ ಬಂದೆ 10:06 ಆಗಿದೆ. ನಮ್ದು ಟ್ರೈನ್ ಬಂದ್ಬಿಟ್ಟಿರೋದು 11 ಗಂಟೆಗೆ. ಬಂದ್ಬಿಟ್ಟಿದ್ದೀನಿ ಬೇಗ. ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಬುಕ್ ಮಾಡ್ಕೊಂಡು, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತು ಅರ್ಜೆಂಟಲ್ಲಿ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಓಡ್ಕೊಂಡು, ನಿಮ್ಗೆ ಗೊತ್ತು ಅಲ್ಲಿ ರೂಮಿಗೆ ನಾನು 2 ಅವರ್ಗೆ ಎಷ್ಟು ಕೊಟ್ಟಿದ್ದೆ. ಬಟ್ ಎಲ್ಲ ಅಡ್ವಾನ್ಸ್ ಒಂದು ತಿಂಗಳಿಂದಾನೇ ಬುಕ್ ಮಾಡಿದ್ದೀನಿ. ಈ ತರಾನು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತೀನಿ ನೋಡಿ. ಹೈ ಕ್ಲಾಸ್ ಹೇಳ್ತೀನಿ, ಈ ಸಲ ಅಂತೂ ಟ್ರಾವೆಲಿಂಗ್ ಸಖತ್ ಇಷ್ಟ ಆಗ್ಬೋದು ಅಂತ ನಿಜವಾಗ್ಲೂ ಅನ್ಕೊಂಡಿದೀನಿ. ಸಖತ್ ಇಷ್ಟ ಆಗುತ್ತೆ ಕೂಡ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಒಂದು ಬಿಗ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬಿಗ್ ಮಿಸ್ಟೇಕ್ ಏನಂತ ಅಂದರೆ, ನಂದು ಟ್ರೈನ್ ಬುಕ್ ಮಾಡಿರೋದು ಇದಲ್ವೇ ಅಲ್ಲ. ಆ್ಯಕ್ಚುಲಿ ಎಲ್ಲ ಮಂತ್ರಾಲಯ ರೋಡ್ ಅಂತ ಇದೆ, ಹತ್ಬಿಟ್ವಿ, ಎಲ್ಲರೂ ಕೂಡ ಹತ್ತಿದ್ದಾರೆ. ಬಟ್ ನಮ್ಮದು ಟ್ರೈನ್ ಬುಕ್ ಮಾಡಿರೋದು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿದೆ. ನಮ್ಮದು ಬಂದುಬಿಟ್ಟು ಯಲಹಂಕದಿಂದ ಬರ್ತದೆ. ಬಟ್ ನಾನು ಯಾವುದೋ ಬೇರೆ ಟ್ರೈನ್ ಹತ್ತಿಬಿಟ್ಟು ಜರ್ನಲಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಎಲ್ಲ ಫಸ್ಟ್ ಅಡ್ವಾನ್ಸಾಗಿ ಬುಕ್ ಮಾಡಿದ್ರು ಕೂಡ ಯಾವ ಥರ ಸಿಗಾಕೊಂಡ್ಬಿಟ್ಟಿದ್ದೀನಿ. ನೋಡ್ಕೊಳ್ಳೋಣ ಬನ್ನಿರಿ, ಅದೇನಾಗುತ್ತೆ ಆಗಲಿ, ಹೋಗ್ತಾರಣ ಅಷ್ಟೇ. ಹೆಂಗಾಗುತ್ತೆ ಹಂಗೆ ಜೈ. ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ರೀಚ್ ಆಗಿಬಿಟ್ಟು ಇಲ್ಲಿ ಗಂಗಾವತಿ ಹತ್ರ ಬಂದ್ಬಿಟ್ಟು ನೀರು ಮುಳುಗಿ ಇಲ್ಲ ತಲೆಗೆ ನೀರು ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಗಲೀಜಿದೆ ಗೈಸ್, ನೀಟಾಗಿ ನೋಡ್ಕೊಳ್ರಿ. ಗಲೀಜು ಮಾಡಿಬಿಟ್ರಿ ಬರ್ತಾರೆ, ಎಲ್ಲಂದ್ರೆ ಅಲ್ಲಿ ಹಾಕ್ತಾಯಿದ್ದಾರೆ, ಎಲ್ಲಂದ್ರಲ್ಲಿ ಎಸಿದ್ದಾರೆ, ಬಟ್ಟೆ ಎಲ್ಲಂದ್ರೆ ಬಿಚ್ಚಿ ಅಲ್ಲಲ್ಲೇ ಬಿಟ್ಟು ಹೋಗ್ತಾಯಿದ್ದಾರೆ. ತುಂಬ ಗಲೀಜು, ತಪ್ಪು, ಬೇಡ. ಚೆನ್ನಾಗಿ ಬಂದ್ಬಿಟ್ಟು ರೂಮ್ ಹುಡ್ಕೋದೆ ಫುಲ್ಲು ದೊಡ್ಡ ಕಷ್ಟ ಆಗಿತ್ತು. ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಹುಡುಕಿದ್ದೀನಿ ಈ ರೂಮ್ನಾಗೆ. ನಾನು ಕೂಡ ಫಸ್ಟ್ ಟೈಮ್ ಈ ಥರ ಬುಕ್ ಮಾಡಿ ಹೋಗ್ತಾ ಇರೋದಲ್ವಾ. ಒಂದು ಸ್ಲಿಪ್ ಕೊಟ್ಟಿದ್ದಾರೆ, ಇದ್ರ ತೋರಿಸಿ ಕೀ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ರೂಮ್ ಹೇಗಿರುತ್ತೆ. 250 ರೂಪೀಸ್ ರೂಮ್ ಹೇಗೆ ಬುಕ್ ಮಾಡಬೇಕಂತ ಬೇಕಾದ್ರೆ ಕಮೆಂಟ್ ಮಾಡಿ, ಯಾವ ಥರ ಅಂತ ಈಸಿಯಾಗಿ ಹೇಳ್ತೀನಿ ನಿಮಗೆ ಆ ರೂಮ್ ಯಾವ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಲ್ವಾ ರೂಮಿಗೆ. ವಿಡಿಯೋ ಲೈವಲ್ಲೇ ತೋರಿಸ್ತೀನಿ, ನನಗೂ ಕೂಡ ಒಂಥರ ಸಸ್ಪೆನ್ಸ್ ಇರುತ್ತೆ ಯಾವ ಥರ ಇದೆ ರೂಮು ಅಂತ. ಬನ್ನಿ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ, ಹೇಗಿದೆ ನೋಡೋಣ. ವಾವ್, ಓಕೆ, ವರ್ತಿದೆ ಅಂತ ಅನ್ಕೊತಾ ಇದ್ದೀನಪ್ಪ. ಬರಲ್ವಂತೆ, ವಾಶ್ರೂಮಿಗಿದೆ, ನೋಡೋಣ. ಓಕೆ ಫ್ರೆಂಡ್ಸ್, ಚೆನ್ನಾಗಿದೆ ರೂಮು. ಓಕೆ, ಮಂಚ ಮೆತ್ತಗಿದೆಯಾ, ಯಾವ ಥರ ಇದೆ ಬೀಳ್ತೀನಿ. ಓಕೆ, ಬಟ್ ಸ್ವಲ್ಪ ಅಷ್ಟೊಂದೇನು ಮೆತ್ತಗೇನಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ದರ್ಶನ ಮಾಡೋಕ್ಕೆ. ಫ್ರೆಶ್ ಅಪ್ ಆಗಿ ಬರ್ತೀನಿ ನಿಮ್ಮ ಹತ್ರ. ನಿಮ್ಗೆ ಇದೇ ಥರ ರೆಡಿ ಆಗಿಬಿಟ್ಟು ನಿಮಗೆ ಆ ಮನೆ ತೋರಿಸಿದ್ದೆ, 2 ಅವರ್ಗೆ ಅಷ್ಟು ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ನೋಡಿ. ಹೋಗ್ತಾರ ನಾ ಇವಾಗ ರಾಯರ ದರ್ಶನ ಮಾಡೋಕ್ಕೆ. ಫೈನಲಿ ಬಂದ್ವಿ. 1 ತಿಂಗಳಿಂದ ಕನ್ಸಿಟ್ಕೊಂಡಿದ್ದೀನಿ ಇದಕ್ಕೆ. ಎಲ್ಲ ರೂಮೆಲ್ಲ ಬುಕ್ ಮಾಡಿಕೊಂಡು, ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಒಂದು ತಿಂಗಳಿಂದ ನಾನು ಕನ್ಸಿಟ್ಕೊಂಡು ಬಂದಿದ್ದೀನಿ. ಕೊನೆಗೂ ಕೂಡ ಕರೆಸ್ಕೊಂಡ್ರು, ಬಂದಿದ್ದೀನಿ, ಸುತ್ತಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ಪ್ರಸಾದ ಕೂಡ ತಗೊಂಡೆ. ನಾನಲ್ಲಿ ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಕೂಡ ಬಂದುಬಿಟ್ಟು ಅಡ್ಬಿಡ್ತಾ ಇದ್ರು, ಕೈ ಮುಗಿತಾ ಇದ್ರು. ಅವಾಗ ನನಗೆ ನನ್ನ ಮೈಂಡಿಗೆ ಬಂತು, ಏನಂತಂದರೆ ನಮಗೆ ರಾಯರು ಇರ್ಬೋದು, ದೇವರು ಇರ್ಬೋದು, ಶಕ್ತಿ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಬರ್ತಿದ್ದೀವಿ, ರಾಯರ ದರ್ಶನ ಮಾಡ್ಕೊತಾ ಇದ್ದೀವಿ, ಒಳ್ಳೇದಾಗಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಕೈಲಾಗಿರೋ ಏನು ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ಭಿಕ್ಷೆ ಬಿಡ್ತಾ ಇರ್ತಾರಲ್ಲ, ಅವ್ರಿಗೆ ಬರೋದಕ್ಕೆ ದುಡ್ಡಿರಲ್ಲ. ಯಾವುದೋ ಊರಲ್ಲಿ ಇರ್ತಾರೆ, ಅವ್ರಿಗೆ ಬರ್ಬೇಕಂತ ಆಸೆ ಇರುತ್ತೆ, ಬಟ್ ದುಡ್ಡಿರಲ್ಲ. ಅವ್ರೇನು ಮಾಡ್ತಾರಲ್ಲ, ನಿಮ್ಮ ಕೈಲಾದಷ್ಟು ಬೇರೆಯವ್ರಿಗೆ, ಕೈಲಾಗದಿರೋರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ರಾಯರಿಗೆ ಹತ್ರ ಆಗಿ ಇದೇನು ಹೇಳು, ಇದನ್ನೇ
ಕಾಣ್ತದೆ ನೋಡಿ ಇವು ಸಖತ್ತಲ್ಲ ಕಾಣ್ತಾ ಇರೋದು ಮಾತ್ರ. ನಂಗೆ ಎಷ್ಟೊತ್ತು ಇಷ್ಟ ಆಗುತ್ತೆ ಅಷ್ಟೊತ್ತು ನೋಡಿ. ಅದೇ ಮಗ ನೋಡ್ ಮಗ ಹಾಸಿಗೆ, ಇದು ಹಾಸಿಗೆ, ಇದು ಬಂದು ಪುಷ್ಪಕ ವಿಮಾನ. ಅಲ್ಲಿ ನೋಡಿ ಇವಾಗ ಗೊತ್ತಾಗುತ್ತೆ. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಮಾರ್ಗವು ಸರಳ ನನ್ನ ಸೇರಲು ವಾವ್ ವಾವ್ ಎಂತ ವ್ಯೂ. ನಾನು ಅದೇ ಇವತ್ತೆಲ್ಲ ಇಲ್ಲೇ ಇರೋಣ ಅಂತ ಪ್ಲಾನ್ ಮಾಡಿದ್ರಲ್ಲ, ಅದೇ ಬೆಳಗ್ಗೆ 5 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ರು. ಆ್ಯಕ್ಚುಲಿ ಎಂಥ ವ್ಯೂ ಇದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಹತ್ರ ಹೋಗ್ತೀನಿ. ಇವಾಗ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಈ ಥರ ಎಲ್ಲ ಟ್ರಾವೆಲ್ ಹೋಗ್ಬಿಟ್ಟು ಬಂದೆ. ಇವಾಗ ಬಂದೆ ಆ್ಯಕ್ಚುಲಿ ಬಂದು ನೋಡ್ತೀನಿ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ಈ ಥರ ನೋಡಿರಲಿಲ್ಲ, ನೈಟ್ ಹೊತ್ತು ಥರ ಇರಲಿಲ್ಲ. ಇಷ್ಟೊತ್ತಿಗೆಲ್ಲ ಟ್ರೈನ್ ಹತ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಾನು. ಒನ್ ಡೇ ಟ್ರಿಪ್ಪು ಈ ಥರ ಮಾಡ್ಕೊತಾ ಇದ್ದೆ ನಾನು ಆ್ಯಕ್ಚುಲಿ. ಏನಿದೆ ವ್ಯೂ ಅಪ್ಪ, ಮಿಸ್ ಮಾಡ್ಕೊಂಬಿಡ್ರಿ ಬಂದರೆ. ಹಿಂಗೆ ಯಾಕೆ ಹೋಗ್ತಾ ಇದ್ದೀನಿ ನಾನು, ನೋಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ, ತಪ್ಪು ನಿಮಗೂ ತೋರಿಸ್ಕೊತಾ ಹಿಂದೆ. ನೆಕ್ಸ್ಟ್ ಲೆವೆಲ್ ವಾವ್. ಹೇಳ್ಕೊಟ್ರೆ ಹಂಗೆ ನಿಮಗೆ ಅಲ್ಲಿ ಕ್ಲಾರಿಟಿ ಬರೋ ಥರ ಟಚ್ ಮಾಡ್ತೀನಿ. ಹೊಸದು ಹೊಸದು ಹೆಸರ ಹೊಸದು ಹುಡುಕಿದೆ ಹೊರಗೆ ಹೆಚ್ಚು ಮಗದ ಹುಡುಗಿ ನಡೆ ಬೆಳಕಿನ ಕಡೆಗೆ ನಿಮ್ಮ ಇದು ಕೂಡ ಒಂಥರ ಚೆನ್ನಾಗಿದೆ ವ್ಯೂ. ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ರೂಮ್ ಕಡೆ ಹೋಗೋಣ ಅಂತ ಬರ್ತಾ ಇದ್ದೆ. ಚೆನ್ನಾಗಿದೆ ಒಂಥರ, ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಅನಿಸ್ತದೆ. ನೋಡ್ರಿ ನಿಮ್ಗೆ ಕಾಣ್ತಾ ವಾವ್, ಆಹಾ ಸಿಗ್ತಾ ಇದೆ. ನಾನು ಮಂತ್ರಾಲಯ ಈ ಥರ ಎಲ್ಲ ಬರ್ತಿರಲಿಲ್ಲ. ಬಂದ್ಬಿಟ್ಟು ದರ್ಶನ ಮಾಡಿಕೊಂಡು ನೈಟ್ ಟ್ರೈನಿಗೆ ಹೊರಟ್ಬಿಡ್ತಾ ಇದ್ದೆ. ಬಟ್ ನಾನು ನೈಟ್ ಉಳ್ಕೊಂಡಿದ್ದೀನಿ, ಬೆಳಗ್ಗೆ 5 ಗಂಟೆ ಹೋಗ್ಬೇಕು ಟ್ರೈನು. ಹೇಳಿದ್ಮೇಲೆ ಎಲ್ಲ ಅಡ್ವಾನ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೆ ಅಂತ. ನೈಟ್ ಹೊತ್ತು ಯಾರು ಮಿಸ್ ಮಾಡ್ಕೊಂಬಿಡಿ, ಸಖತ್ತಾಗಿರುತ್ತೆ, ಎಲ್ಲ ಥರನೂ ಸಖತ್ತಾಗಿರುತ್ತೆ. ನೈಟ್ ಹೊತ್ತು ಕೂಡ ಸ್ಟೇ ಮಾಡಿ ಮಂತ್ರಾಲಯದಲ್ಲಿ. ಥ್ಯಾಂಕ್ ಯು. ಇಲ್ಲಿ ಟ್ರಾವೆಲ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಮತ್ತೆ ಸಿಗೋಣ.